ಅಲ್ಲ ನಮ್ಮನೆ ಸೈಡ್ ಫಂಕ್ಷನ್ ಅಂತ ಹೇಳಿದ್ರೆ ಬರೋಕ್ಕಾಗಲ್ಲ ಇವ್ನಿಗೆ. ಇವ್ರ ಮನೆ ಸೈಡ್ ಫಂಕ್ಷನ್ ಅಂತ ಆದರೆ ಇವಾಗ ಮಗುಗೆ 2.5 ತಿಂಗಳಾಗಿದೆ. ಆದರೂ ಬಾ 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 ಅಂತ ಬಲವಂತ ಮಾಡ್ತಾನಲ್ಲ. ಏನು ಹೇಳ್ಬೇಕು ಇವ್ನಿಗೆ? ಗೋಲ್ಡು ಇಲ್ಲ, ಎಲ್ಲ ಹೋಗಿ ಅಡ ಇಟ್ಟಿದ್ದಾನೆ. ಈ ಥರ ಆರ್ಟಿಫಿಷಿಯಲ್ನ ಹಾಕೊಂಡು ಹೋಗ್ಬಿಟ್ಟು ಇದು ಮಾಡ್ಕೋಬೇಕು. ಅವ್ರ ಮನೆಯವರಂತೂ ಎಲ್ಲ ಇದ್ರೂ ಆಡ್ಕೊಳ್ಳೋರು. ಇವಾಗ ಏನೂ ಇಲ್ಲ ಅಂತ ಹೇಳಿದ್ರೆ ಚಾನ್ಸ್ ಸಿಕ್ಕಂಗಾಯ್ತು ಆಡ್ಕೊಳ್ಳೋಕ್ಕೆ. ನನ್ನ ಕರ್ಮ, ಏನಂತ ಮದುವೆ ಆದ್ನ ಇವನ. ಬಂದೆ. ಇದು ಹೋದ ವರ್ಷದ ದೀಪಾವಳಿಗೇನು ತಗೊಂಡಿತ್ತು. ಇವಾಗಲೂ ಫಿಟ್ ಆಗ್ತಾ ಇದೆ, ಪರವಾಗಿಲ್ಲ. ಸ್ವಲ್ಪ ಸಣ್ಣ ಹಾಕಿದ್ದೀನಿ, ಹೊಟ್ಟೆ ಇದೆ. ಮುಖ ಎಲ್ಲ ಅಂತೂ ಹಾಳಾಗೋಗಿದೆ, ಬಿಳಿ ಕೂದಲು ಬೇರೆ. ಈ ಅವತಾರದಲ್ಲಿ ಬೇರೆ ಹೋಗ್ಬೇಕಾ? ಅಯ್ಯೋ, ಎಲ್ಲ ಆಡ್ಕೊಳ್ಳೋರೆ. ಬರಲ್ಲ ಅಂದ್ರೂ ಕೇಳಲ್ಲ. ಬಂದೆ ಇರಪ್ಪ. ಮಗುನ ಯಾರು ನೋಡ್ಕೊಳ್ಳೋದಂದ್ರೆ ನಿಮ್ಮ ಮನೇಲಿ ಬಿಟ್ಟು ಹೋಗು ಅಂತ ಹೇಳ್ತೇನೆ. ಇದಕ್ಕೆ ಮಾತ್ರ ನಮ್ಮ ಮನೆಯವ್ರು ಬೇಕು. ಜಗಳ ಆದಾಗ ಕೊಂಕ್ ತೆಗಿಯೋದು, ನಮ್ಮ ಮನೆಯವ್ರ ಬಗ್ಗೆ ಮಾತಾಡೋದು. ಅಪ್ಪಪ್ಪ, ಆಚೆಯಿಂದನೇ ಹಿಂಗಿದೆ, ಒಳಗಡೆಯಿಂದ ಇನ್ನು ಹೆಂಗಿದ್ಯೋ. ಪಾಪಪ್ಪ, ಮನೇಲೇ ಲಿಫ್ಟು. ಹಿಡಿಯೋಕ್ಕಾಗಲ್ಲ. ಈ ಅಮ್ಮನ. ಚೆನ್ನಾಗಿದ್ದೀನಿ. ಹೆಣ್ಪಾಪ ಆಯ್ತು. ಮನೇಲೇ ಬಿಟ್ಟು ಬಂದಿದ್ದೀನಿ. ಸದ್ಯ ಹೋಗಮ್ಮ, ಸಾಕು. ಇಂತಲ್ಲೇ ತಿನ್ಬೇಡ. ಅಯ್ಯಪ್ಪ, ತಲೆ ತಿನ್ನೋ ಹೆಂಗಸಿಗಳೊಬ್ಳು. ಅಲ್ಲ, ನಾನು ಒಬ್ಬಳನ್ನ ಬಿಟ್ಟು ಎಲ್ಲೋದ ಇವನು? ಇಲ್ಲೂ ಹಿಂಗೆ ಮಾಡ್ತಾನಲ್ಲ. ಆ ಪಕ್ಕದ ಮನೆ ಹುಡುಗಿ ಜೊತೆ ನಿಂತವನೇ. ಎಲ್ಲೋದ್ರು ಈ ಗಂಡಸ್ರು ಬುದ್ಧಿ ಅಂತ ಬಿಡಲ್ಲ. ಮಾಡ್ತೀನಿ ಇವ್ನ ಮನೆ ಬರಲಿ ಇವಾಗ. ಏ ಸಂತು ಕೇಳಿಸೋ ಥರ ಆಡ್ತಾನೆ. ಮಾಡ್ತೀನಿ ಇರು ಇವನಿಗೆ. ಆಂಟಿ. ಸುಸ್ತಾಯ್ತು. ಈ ಸ್ವಾತಿ, ಮನೇಲಿ ಫೋನ್ ಮಾಡಿಬಿಟ್ಟು ಕೇಳು. ಆಮೇಲೆ ಮಗು ಏನು ಮಾಡ್ತದೆ ಅಂತ, ಅಳ್ತದೆ ಏನಂತ ಕೇಳು. ಫಂಕ್ಷನ್ದು ಬೆಸ್ಟ್ ಪಾರ್ಟ್ ಅಂದರೆ ಊಟಪ್ಪ. ಎಷ್ಟು ದಿನ ಆಯಿತು ಈ ಥರ ಊಟ ಮಾಡಿ. ಮನೇಲಿ ಬರೀ ಸಪ್ಪೆ ನನ್ನ ಸಾಕಾಗಿತ್ತು. ಇವಾಗಂತೂ ಮಸ್ತಾಗಿ ಊಟ ಮಾಡ್ಬೋದು. ನಾದ್ನಿ ಬಂದ್ಲು. ಸುಮ್ಮನೆ ಸ್ಮೈಲ್ ಕೊಟ್ಟು ಸುಮ್ಮನೆ ಆಗೋಣ, ಜಾಸ್ತಿ ಮಾತಾಡೋದು ಬೇಡ. ಈ ಅಮ್ಮ ಹೆಣ್ಮಗು ಆಯ್ತಲ್ಲಮ್ಮ, ಗಂಡು ಮಗು ಆಗಿಲ್ವಾ ಅಂತ ಕೇಳ್ಬಿಡ್ತಾಳೆ. ಆಮೇಲೆ ಸುಮ್ಮನೆ ತಲೆ ಬಗ್ಸ್ಕೊಂಡು ಊಟ ಮಾಡಿದ್ರೆ ಆಯಿತು. ಓದ್ಲಾ? ಓದ್ಲು. ಅಪ್ಪ, ಸಖತ್ ಊಟದ್ದು. ಅಯ್ಯೋ, ನನ್ನ ಮಗು ಏನು ಮಾಡ್ತದೋ ಏನೋ. ಫಸ್ಟ್ ಹೋಗೋಣ.